ಹೌದು, ವರ ಕೊಡುವಂಥ ಲಕ್ಷ್ಮಿ, ವರ ಮಹಾಲಕ್ಷ್ಮಿ. ನಮ್ಮ ಸನಾತನ ಒಂದು ಸಂಸ್ಕೃತಿಯನ್ನು ನಾವೇ ಉಳಿಸಿಲ್ಲ ಅಂತಂತಂದರೆ ಇನ್ಯಾರು ಉಳಿಸ್ತಾರೆ? ನಮ್ಮ ಮುಂದಿನ ಪೀಳಿಗೆಗೆ ಅದು ತುಂಬ ಸಹಾಯ ಆಗುತ್ತೆ. ಮುಂದಿನ ಪೀಳಿಗೆಯವರು ನಮ್ಮನ್ನು ನೋಡಿ ಕಲಿತಾರೆ. ನಾವೇ ಏನು ಮಾಡ್ತಾ ಇಲ್ಲ. ಈಗಿನ ಗೊತ್ತು, ಈಗಿನ ಒಂದು ಬಿಸಿ ಶೆಡ್ಯೂಲು, ಎಲ್ಲರೂ ಬಿಸಿ, ಎಲ್ಲೆಲ್ಲ ಅವ್ರದ್ದೇ ಕೆಲಸದಲ್ಲಿ ಬಿಸಿ. ಅದರಲ್ಲಿ ನಾವು ಇಂಥದ್ದು ನಾವು ಮಾಡಲಿಲ್ಲ ಅಂತಂದರೆ ಇದು ಒಂದು ರೀತಿ ಗೆಟ್ ಟುಗೆದರ್. ಈಗ ನಾವು ಮನೆಗೆ ಹೋಗ್ತೀವಿ, ಮನೆ ಅಕ್ಕಪಕ್ಕ ಯಾರಿದ್ರೆ ಏನೂ ಗೊತ್ತಾಗಲ್ಲ. ಅಟ್ಲೀಸ್ಟ್ ಈ ಹಬ್ಬದಲ್ಲಿ ಅವ್ರ ಮನೆಗಳಿಗಾದ್ರೂ ಹೋಗ್ತೀವಿ, ನಾವು ಅವ್ರು ಮಾತಾಡಿಸ್ತೀವಿ, ಅವ್ರು ನಮ್ಮ ಮನೆಗೆ ಬರ್ತಾರೆ. ಆ ಒಂದು ನೋಡಿ, ಹಬ್ಬಗಳು ಸುಮ್ಮನೆ ಬರೀ ಆ ಥರ ವಿಜೃಂಭಣೆ ಮಾಡೋವಂಥದ್ದು, ಬರೀ ಊಟ ಅಡುಗೆ ಮಾಡೋವಂಥದ್ದು ಇದಷ್ಟೇ ಅಲ್ಲ. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ನೆರೆಹೊರೆ, ನಮ್ಮ ಸಂಸ್ಕೃತಿ ಇವೆಲ್ಲವನ್ನು ಉಳಿಸ್ಕೊಂಡು ಬರುತ್ತೆ. ನಾವು ಅಕ್ಕಪಕ್ಕದವ್ರ ಮನೆಯವ್ರ ಜೊತೆ ಮಾತಾಡೋದೇ ಇಲ್ಲ. ಹಳ್ಳಿಗಳಲ್ಲಿ ಎಲ್ಲರೂ ಒಟ್ಟಿಗೆ ಇರ್ತಾರೆ. ಈಗ ಒಂದು ಹೆಸರು ಹೇಳಿದ್ರೆ ಇಡೀ ಮನೆ ಮುಂದೆ ಊಡೋರಿಗೆಲ್ಲ ಗೊತ್ತಿರ್ತವ್ರು ಯಾರು ಅಂತ. ನೀವು ಸಿಟಿನಲ್ಲಿ ಹಂಗೆ ಆಗೋದೇ ಇಲ್ಲ. ಈ ಏನು ನಗರೀಕರಣದಿಂದಾಗಿ ಎಲ್ಲ ಕಡೆನೂ ಅದೇ ಒಂದು ಬಾಂಧವ್ಯ ಅನ್ನೋದೇ ಇಲ್ಲ. ಅಟ್ಲೀಸ್ಟ್ ಈ ಥರ ಸಣ್ಣ ಪುಟ್ಟ ಹಬ್ಬದಿಂದನಾದರೂ ಬಾಂಧವ್ಯ